ತಗೊಳ್ಳಿ. ಎಷ್ಟಪ್ಪ? 20 ರೂಪಾಯಿ. ತಗೋ. ಸರಿ ನಡಿಯಮ್ಮ. ಇನ್ಮೇಲೆ ಸರಿಯಾಗಿ ವಸೂಲಿ ಮಾಡಿ ಕೊಟ್ಬಿಡೋಣ. ಸರಿ, ಹಾಗೆ ಮಾಡಿದ್ರೆ ಆಯ್ತು. ಅದು ರಾಮಶಾಸ್ತ್ರಿಗಳು. ರಾಮಶಾಸ್ತ್ರಗಳೇ, ಏನಪ್ಪ ಕಾಂತ? ನಿಮ್ಮನೆ ಕಡೆನೆ ಹೊರಟಿದ್ವಿ ನಿಮ್ಮನ್ನ ನೋಡೋಣ ಅಂತ. ಏನು ವಿಷಯ? 5 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ವಲ್ಲ, ಅದನ್ನ ಕೊಡೋಕೆ ಅಂತ. ಎಲ್ಲಾ ಅಂಗಡಿ ಬಾಡಿಗೆನೂ ಒಟ್ಟಿಗೆ ಇದ್ರಲ್ಲಿದೆ. ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ಈ ರೀತಿ ತಪ್ಪು ನೋಡಿಯಲ್ಲ. ದೇವಸ್ಥಾನದ ಏನೇ ಕೆಲಸ ಇದ್ರು ಹೇಳಿ ಕಳಿಸಿ, ನಾವು ಬಂದ್ ಮಾಡ್ತೀವಿ. ಇನ್ಮೇಲೆ ತಿಂಗಳ ಅಂಗಡಿ ಬಾಡಿಗೆ ಎಲ್ಲ ನಾವೇ ವಸೂಲಿ ಮಾಡಿ ನಿಮ್ಮ ಮನೆಗೆ ತಂದು ಕೊಡ್ತೀವಿ. ತಗೊಳ್ಳಿ ಇದನ್ನ. ದೇವ್ರು ನಿಮಗೆ ಒಳ್ಳೇದು ಮಾಡಲಪ್ಪ. ಬರ್ತೀನಿ. ಹೇಗಪ್ಪ ಇದೆಲ್ಲ? ಗೊತ್ತಿಲ್ಲಮ್ಮ, ಒಂದೇ ರಾತ್ರಿಯಲ್ಲಿ ಇವ್ರ ಮನಸ್ಸು ಹೇಗೆ ಬದಲಾಯಿತು ಅಂತ. ನೋಡಿ, ಮೊದಲು ಎಲ್ಲ ಬಾವಿ ಕೆಲಸ ಶ್ರೀರಂಗನ ಮಹಿಮೆ. ಆಯ್ತಣ್ಣ, ಬೇಗ ಇಂದ್ರ? ಆಗ್ಬೇಕು. ನೀವು ಹೋಗ್ತಾರೆ. ಸರಿ. ನಿನ್ನೆ ತಾನೇ ಬಾಡಿಗೆ ವಿಚಾರ ಮಾತಾಡಿದೀವಿ. ಅದೇನು ಬಾಯಿ ಹರಿಕೆನೋ ಏನೋ ನಿಂದು. ಇಡೀ 5 ವರ್ಷ ಬಾಕಿದ್ದು ಬಾಡಿಗೆನ ಒಟ್ಟಿಗೆ ತಂದು ಕೊಟ್ಟು ಬಿಟ್ರು. ನನಗಂತೂ ತುಂಬಾ ಆಶ್ಚರ್ಯವಾಗಿದೆ. ಇನ್ನು ಮೇಲೆ ದೇವಸ್ಥಾನದ ಯಾವುದೇ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲ ಕೆಲಸನೂ ಅದ್ಧೂರಿಯಾಗಿ ಮಾಡೋಣ. ಬಂದೆ. 1-2 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಮ್ಮ. ಆಯ್ತಪ್ಪ. ಯಾರವರು? ಯಾರು? ಆ ಕಾರ್ ಹತ್ರ ಇರೋರು. ಗೊತ್ತಿಲ್ಲ. ಅವರು ನಿಮ್ಮನ್ನೇ ನೋಡ್ತಾ ಇದ್ರು, ನೀವು ಅವರನ್ನೇ ನೋಡ್ತಾ ಇದ್ರಿ. ಗೊತ್ತಿಲ್ಲ. ಸರಿ ಬಿಡಿ. ಇಂದ್ರ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಗೋಪುರದ ಮೇಲೆ ದೀಪ ಹಚ್ಚಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮೆಲ್ರಿಗೂ ಬಹಳ ಸಂತೋಷ ಆಯ್ತು. ನೀವೆಲ್ರ ಮನ್ಸಿನಲ್ಲೂ ದೀಪವಾಗಿ ಉಳಿದು ಬಿಟ್ರೆ. ಜಾನಕಿ, ಬಂದೆಪ್ಪ. ಆಮೇಲೆ ದೇವಸ್ಥಾನದಲ್ಲಿ ಸಿಗ್ತೀನಿ. ರಂಗ ವಿಠಲ ಪಾಂಡುರಂಗ. ತಂದೆ, ಮಗನೇ, ಯಾ ಏನಿದು? 10 ರೂಪೀಸ್. ಹರಕೆ ಆದ್ರೆ ಉಂಡಿಗಾಕು, ದಕ್ಷಿಣೆ ಆದ್ರೆ ತಟ್ಟೆಗಾಕು. ಓ. ನನಗೆ ಯಾಕಪ್ಪ ಕೊಡ್ತೀಯ ನೀನು? ಟಿಪ್ಸ್ ಮ್ಯಾನ್. ಟಿಪ್ಸಾ? ಯಾ, ನನಗೆ ಯಾಕೋ ಟಿಪ್ಸು? ನಾನೇನ್ ಲಾಡ್ಜ್ ಅಲ್ಲಿ ರೂಮ್ ಬಾಯ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ? ಅದಕ್ಕೆ ಯಾಕೆ ಗುರು ಕೋಪ ಮಾಡ್ಕೊಂತೀಯ? ನನ್ಗೊಂದ್ ಸ್ಮಾಲ್ ಹೆಲ್ಪ್ ಮಾಡ್ಬಿಡು. ಸರಿಯಾಗಿ 3 ಗಂಟೆಗೆ 4 ಗಂಟೆ ಬರ್ಸ್ಬಿಟ್ರೆ ಸಾಕು, ನನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ. 3 ಗಂಟೆ 4 ಗಂಟೆ ಪ್ರಾಬ್ಲಮ್ ನನ್ಗೊಂದು ಅರ್ಥ ಆಗ್ತಿಲ್ವೇ? ಹೇಳ್ತೀನಿ. ನನ್ ಲವರು ಟೈಪ್ ರೈಟಿಂಗ್ ಕ್ಲಾಸ್ ಹೋಗಿದ್ದಾಳೆ. ಹಾ? 3 ಗಂಟೆಗೆ ಅವಳು ಕ್ಲಾಸ್ ಬಿಡುತ್ತೆ. ತಾವು ನಾರ್ಮಲ್ ಆಗಿ ಗಂಟೆನ ಬಾರಿಸಿದ್ರೆ ನಾನಿಲ್ಲಿರೋದು ಅವಳು ಗೊತ್ತಾಗಲ್ಲ, ಅವಳು ಬರಲ್ಲ. ಅದಕ್ಕೆ ನೀವು ಸರಿಯಾಗಿ 3 ಗಂಟೆಗೆ 4 ಗಂಟೆ ಬಾರಿಸ್ಬಿಟ್ರೆ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಅವಳು ಗೊತ್ತಾಗುತ್ತೆ. ಆಗ ಅವಳು ಸರಿಯಾದ ಟೈಮ್ಗೆ ಇಲ್ಲಿಗೆ ಬರ್ತಾಳೆ. ಆಗ ನಾವಿಬ್ರು ದೇವಸ್ಥಾನ ಹಿಂದೆಗಡೆ ಸೇರ್ಕೊಂಡು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಈಗ ಸರಿಯಾಗಿ 3 ಗಂಟೆ 4 ಗಂಟೆ ಬಾರಿಸ್ಬಿಡು. ಟೇಕ್ ಇಟ್ 10 ರೂಪೀಸ್. ನಿನ್ನ ಹೆಸರೇನು? ಸಂದೀಪ. ಅವಳ ಹೆಸರು? ಸ್ವರೂಪ. ಸುದೀಪು ಸ್ವರೂಪಂಗೆಲ್ಲ ಈ ಗಂಟೆ ಬಾರ್ಸಲ್ಲ. ಮತ್ತೆ ಅದೇನಿದ್ರು ಈ ಗಂಟೆನೇ ಬಾರ್ಸೋದು. ನನ್ನ ಮಗನೇ, ಏನು ತಪ್ಪು ಮಾಡ್ದೇನೆ ಗುಮಾಸ್ತನ್ ಕೆಲ್ಸದಿಂದ ಗಂಟೆ ಹೊಡೆ ಕೆಲ್ಸಕ್ಕೆ ಬಂದಿದ್ದೀನಿ. ಈಗ ನನ್ ಕೈಲಿ ತಪ್ಪು ಮಾಡಿಸ್ಬಿಟ್ಟು ಈ ಕೆಲ್ಸನ ಓಡ್ಸಕ್ ಬಂದಿದ್ಯಾ? ಎಲ್ರು ಇಮೇಲು ಇಂಟರ್ನೆಟ್ ಅಲ್ಲಿ ಲವ್ ಮಾಡಿದ್ರೆ ನೀನು ಗಂಟೆ, ಅದು ದೇವಸ್ಥಾನದ ಗಂಟೆ. ದೇವಸ್ಥಾನದ ಗಂಟೆನ ಏನಂತ ತಿಳ್ಕೊಂಡಿದ್ಯೋ? ನಾವಿಬ್ರು ಅಮರ ಪ್ರೇಮಿಗಳು. ಅಮರ ಪ್ರೇಮಿ? ಅದು ದೇವಸ್ಥಾನದ ಹಿಂದೆ. ಹುಡುಗರು ದೇವಸ್ಥಾನಕ್ಕೆ ಬರದೆ ಹುಡುಗಿನ ಲವ್ ಮಾಡಕ್ಕೆ. ಈ ದೇವಸ್ಥಾನ ಅಲ್ದಿದ್ರೆ ಇನ್ನೊಂದು ದೇವಸ್ಥಾನ ಚೆನ್ನಾಗಿ ತಿಳ್ಕೊಳ್ಳೋ. ಇನ್ನೊಂದ್ಸಲಿ ಪ್ರೀತಿ ಪ್ರೇಮ ಅಂತ ಹುಡುಗಿರ್ಗ್ ಲೈನ್ ಹಾಕಕ್ ದೇವಸ್ಥಾನಕ್ ಬರ್ಬೇಕು. ನಾನು ಮಕ್ಕಳ ಒಬ್ಬೊಬ್ಬನಿಗೂ ಕಾಲು ಮುರಿದು ಹಾಕ್ಬಿಡ್ತೀನಿ. ಹುಷಾರ್. ರಂಗ ವಿಠಲ. ಏನಪ್ಪ ಇನ್ನು ಇಲ್ಲೇ ಕೂತಿದ್ಯಾ? ನೋಡಲ್ಲ ಕೆಲಸ ಏನಾಯ್ತು? ನೀನೇನಣ್ಣ ಇನ್ನು ಇದನ್ನೇ ಮಾಡ್ತಾ ಕೂತಿದ್ಯಾ? ಬೇಗ ನಲ್ಲಿ ಕೆಲಸ ನೋಡ್ಬಾರ್ದಾ? ಏನು? ಏನಪ್ಪ? ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿಗಪ್ಪ? ಯಾಕೆ ಮನೆಗೆ ಹೋಗ್ಲಿಲ್ವಾ?
ಆ, ಅಕ್ಕನ್ನ ಹಾಗೆಲ್ಲ ಅನ್ಬಾರ್ದು ಗೊತ್ತಾಯ್ತಾ? ಏನಿದು? ಮಾರ್ಕ್ಸು ಸೂಪರ್. ನಾನು ಹೋಗಿ ಸ್ವೀಟ್ ತಗೊಂಬರ್ತೀನಿ. ನಾನು ಹೋಗಿ ಸ್ವೀಟ್ ತಗೊಂಬರ್ತೀನಿ. ನಾದಮಯ ಈ ಲೋಕವೆಲ್ಲ ಇವಳಾಕಿ ಇಲ್ಲಿಗೆ ಬಂದವಳೆ. ಅದೇನ್ ಕೇಳೋಣ ಇದು. ಏನೇ ನಿಮ್ಮ ಅಪ್ಪನ ನೋಡಕ್ ಬಂದ? ಏನ್ ನೋಡ್ತಾಳು ಇವಳು? ಅದು ಬೇಡ, ಇದು ಸಾಕು. ಏನೇ ನಿಮ್ ಫ್ಯಾಮಿಲಿಗೆ ಹೋಲ್ಸೇಲ್ ನೆಂಟಾಗ್ಬಿಟ್ ನಾವ್ನ. ಅಯ್ಯಪ್ಪ ಹಾ, ಏನದು ಸದ್ದು? ಇರುವೆ ಹೊಡಿತು. ಇರುವೆ ಆ, ಹೊಡಿತಾ? ಇಲ್ಲ ಕಡಿತು. ಹಾ, ಹಾ. ಇದು ಯಾರಮಯ್ಯ? ಹ್ಮ್ ಹ್ಮ್ ಇಲ್ಲೇನ್ ಮಾಡ್ತಿದ್ಯಾ? ಅಯ್ಯಯ್ಯೋ, ನೋಡ್ದೇನೆ ಹೇಗ್ ಗೊತ್ತಾಯ್ತು ನಿಮ್ಗೆ? ನೀನ್ ಇಲ್ಲಿಗೆ ಯಾಕೆ ಬಂದೆ? ಇವತ್ತು ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ನಿಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನೆ ಫಂಕ್ಷನ್ಗೆ ನನ್ನನ್ನು ಯಾಕೆ ಕರೀತಾ ಇದ್ಯಾ? ನಿಮ್ಮನ್ನ ನಮ್ಮ ಮನೆಯವ್ರು ಎಲ್ರು ಬೇರೆಯವರು ಅಂತ ತಿಳ್ಕೊಂಡಿಲ್ಲ, ನಮ್ಮನೇಲಿ ಒಬ್ರು ಅಂತ ತಿಳ್ಕೊಂಡಿದೀವಿ. ನೀವ್ ಮಾತ್ರ ದೂರ ದೂರ ಹೋಗ್ತೀರಾ, ಯಾಕೆ? ನನಗ್ ತುಂಬಾ ಕೆಲ್ಸ ಇದೆ, ನೀನ್ ಹೊರಡು. ನೀವಿದ್ದು ಬರ್ಲಿಲ್ಲ ಅಂದ್ರೆ ನಮ್ಮಮ್ಮ ತುಂಬಾ ಬೇಜಾರ್ ಮಾಡ್ಕೋತಾರೆ. ನೀವಿರ್ಲಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತೀನಿ. ನೀವೊಬ್ರೇ ಇಲ್ಲಿ ಸಂತೋಷವಾಗಿರಿ. ಕಷ್ಟಪಟ್ಟು ಸಂಪಾದನೆ ಮಾಡಿ ಯಾರಾದ್ರೂ ಮುಂದೆ ಬಂದ್ರೆ ಕತ್ತರಿಸ್ಬಿಡ್ತೀನಿ. ಅಣ್ಣ ನಿನ್ ತಮ್ಮಯ್ಯ ಅಣ್ಣ, ನನ್ನ ಬ್ಯಾಗ್ ಕೊಡೋಣ, ಅದ್ರಲ್ಲಿ ನನ್ ಸಂಬಳ ಇದೆ. ಅಣ್ಣ ಬ್ಯಾಗ್ ಕೊಡೋಣ. ನಾನು ಅದನ್ನ ತಗೊಂಡ್ ಮನೆಗೆ ಹೋಗ್ತಾ ಇದ್ರೆ ನನ್ ಮಕ್ಳು ಉಪವಾಸದಿಂದ ಸತ್ತೋಗ್ತಾರೆ. ದಯವಿಟ್ಟು ದಯವಿಟ್ಟು ನನ್ ಬ್ಯಾಗ್ ಕೊಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್. ಯಾವನಾದ್ರೂ ನನ್ನ ಮೈ ಮುಟ್ಟಿದ್ರೆ ಇವ್ನು ಪ್ರಾಣ ತೆಗೆದುಬಿಡ್ತೀನಿ. ಅಣ್ಣ ಅಣ್ಣ ನಿನ್ ತಮ್ಮಯ್ಯ ಬ್ಯಾಗ್ ಕೊಡೋಣ.